ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತು ಬುಧವಾರ ಲೈವಲ್ಲಿ ಏನೇನಾಯಿತು ಏನು ಅಂತ ತೋರಿಸ್ತೀನಿ. ಸೊ ಏನು ಅಂದರೆ ಇವತ್ತು ಆ್ಯಕ್ಚುಲಿ ಟಾಸ್ಕ್ ಎಲ್ಲ ಕೊಡಬೇಕಿತ್ತು, ಬಟ್ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಇದುವರೆಗೂ ಏನು ಟಾಸ್ಕ್ನ ಕೊಟ್ಟಿಲ್ಲ. ಬರೀ ಒಂದು ಆ್ಯಕ್ಟಿವಿಟಿ ಥರ ಕೊಟ್ಟಿರೋದು, ಅದು ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಟಾಸ್ಕ್ ಎಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಕೊಡ್ಬೋದು, ನೋಡೋಣ. ಕೊಟ್ಟರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅವಾಗೆ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಬೆಳಿಗ್ಗೆ ಒಂದು ಆ್ಯಕ್ಟಿವಿಟಿ ಥರ ಕೊಟ್ಟಿದ್ರು. ಸೊ ಅದು ಬರೀ ಹುಡುಗಿರಿಗೆ ಮಾತ್ರ ಕೊಟ್ಟಿದ್ದು. ಸೊ ಮೊನ್ನೆಯಿಂದ ನಾವು ನೋಡ್ತಿದ್ದೀವಿ ಡವ್ ಪ್ರಮೋಷನ್ಸ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೇಲಿ. ಅದು ಏನು ಅಂತ ಅಂದರೆ ಒಂದು ಗಿಡ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಹುಡುಗಿ ಕಂಟೆಸ್ಟೆಂಟ್ಗೂ. ಸೊ ಅವರು ಆ ಗಿಡನ ಬೆಳೆಸ್ತಿದ್ದಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ಆರೈಕೆ ಮಾಡಿದ ತಕ್ಷಣ ಡವ್ ಸೋಪ್ನ ಯೂಸ್ ಮಾಡಿಬಿಟ್ಟು ಪ್ರಮೋಟ್ ಮಾಡ್ತಿದ್ರು. ಸೊ ಇವತ್ತು ಆ ಗಿಡ ಎಷ್ಟು ಬೆಳೆದಿದೆ ಅಲ್ವಾ, ಸೊ ಆ ಗಿಡದ ಜೊತೆ ಒಂದು ಫೋಟೋ ಶೂಟ್ ಥರ ಮಾಡಿರೋದು. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಂದರೆ 3 ಜನ ಫೀಮೇಲ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ 3 ಜನನೂ ಅಷ್ಟೇ ಗಿಡಗಳನ್ನ ಇಟ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ದಾರೆ. ಎಲ್ಲಿ ಹೇಗೆ ಅಂತಂದರೆ ಡವ್ದು ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲೆಲ್ಲಿ ಬೋರ್ಡ್ ಹಾಕಿರ್ತಾರೆ, ಸೊ ಆ ಜಾಗದಲ್ಲಿ ಎಲ್ಲನೂ ಅಡ್ವರ್ಟೈಸ್ಮೆಂಟ್ ಏನು ಬೋರ್ಡ್ ಇರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ಶೂಟ್ಸ್ ಮಾಡೋ ಥರ. ಅಂದರೆ ನೀವು ಆ ಟ್ರೀ ನೋಡ್ಬೋದು, ಟ್ರೀ ಕೆಳಗಡೆ ಡವ್ದೆಲ್ಲ ಪಿಕ್ಚರ್ ಹಾಕಿಬಿಟ್ಟು ಒಂದು ಅಡ್ವರ್ಟೈಸ್ ಹಾಕಿದ್ದಾರೆ. ಸೊ ಅಲ್ಲಿ ಕುತ್ಕೊಂಡು ಫೋಟೋ ಶೂಟ್ ಮಾಡೋದು. ಮತ್ತು ಬಾಲ್ಕನಿ ಕೂಡ ಇದೆ, ಅಲ್ಲೂ ಮಾಡಿದ್ದಾರೆ. ಮತ್ತು ವಾಶ್ರೂಮ್ ಏರಿಯಾದಲ್ಲಿ ಕೂಡ ಅಷ್ಟೇ ಒಂದು ಡೋರ್ ಮೇಲೆ ಡವ್ ಪೋಸ್ಟರ್ಸ್ ಎಲ್ಲ ಇದೆ. ಸೊ ಅಲ್ಲೂ ಕೂಡ ಫೋಟೋ ಶೂಟ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಬಂದುಬಿಟ್ಟು ಸ್ಟೋರ್ ರೂಮಲ್ಲಿ. ಸೊ ಈ 4 ಜಾಗದಲ್ಲಿ ಹೋಗ್ಬಿಟ್ಟು 3 ಜನ ಹುಡುಗಿರು, ತನಿಷಾ ಅವರು, ಸಂಗೀತ ಅವರು ಮತ್ತು ನಮ್ರತಾ ಅವರು 3 ಜನನು ಫೋಟೋ ಶೂಟ್ಸ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವರೇ ಕ್ಯಾಮ್ರಾ ಹೇಗೂ ಇರುತ್ತೆ ಅಲ್ವ, ಅಲ್ಲಿ ಅವರೇ ಫೋಟೋಸ್ ಕ್ಲಿಕ್ ಮಾಡಿದ್ದಾರೆ ಅಲ್ಲಿ. ಸೊ 3 ಜನನು ಚೆನ್ನಾಗಿ ರೆಡಿಯಾಗಿದ್ದರು. ಆ್ಯಕ್ಚುಲಿ ಇಲ್ಲಿ ನೋಡಬೇಕಂದ್ರೆ ಸಂಗೀತ ಅವರು ಸ್ಯಾರಿ ಹಾಕಿದ್ದಾರೆ. ಸೊ ಅವರು ಯಾವ ಸ್ಯಾರಿ ಹಾಕಿದ್ದಾರೆ ಅಂತಂದರೆ, ಇಲ್ಲಿ ಪ್ರತಾಪ್ ಅವರ ತಾಯಿ ಬಂದಾಗ ಅವರು ಒಂದು ಸೀರೆ ಕೊಟ್ಟಿದ್ದರು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ. ಸೊ ಆ ಸೀರೆನೇ ಇಲ್ಲಿ ಸಂಗೀತ ಅವರು ಇವತ್ತು ಹಾಕಿರೋದು. ಸೊ ಸಂಗೀತ ಅವರು ಸ್ಯಾರಿ ಹಾಕಿದ್ದಾರೆ, ಮತ್ತು ನಮ್ರತಾ ಅವರು ಒಂದು ಲಾಂಗ್ ಡ್ರೆಸ್ ಹಾಕಿದ್ದಾರೆ. ಸೊ ಅದೊಂಥರ ಸೆಟ್ ಥರ ಅವ್ರು ಹಾಕಿರೋದು. ಮತ್ತು ತನಿಷಾ ಅವರು ಸ್ವಲ್ಪ ವೆಸ್ಟರ್ನ್ ಆಗಿ ಇವತ್ತು ರೆಡಿ ಆಗಿದ್ದಾರೆ. ಇದೇನು ಅಂತಂದರೆ ಒಂದು ಚಾಲೆಂಜ್ ಕೊಟ್ಟಿದ್ದು ಬಿಗ್ ಬಾಸ್ ಅವರು, ನೋ ಮೇಕಪ್ ಲುಕ್ ಥರ ಮಾಡಬೇಕು ಅಂತ. ಬರೀ ಡವ್ ಸೋಪ್ ಏನಿದೆ ಆ ಸೋಪ್ನ ಯೂಸ್ ಮಾಡಿಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿ ನ್ಯಾಚುರಲ್ ಆಗಿ ರೆಡಿ ಆಗಬೇಕು ಅಂತ. ಬಟ್ ಇಲ್ಲಿ ಆ್ಯಕ್ಚುಲಿ ನೋಡೋದಾದರೆ ನಮ್ರತಾ ಅವರು ಮತ್ತು ತನಿಷಾ ಅವರು ಇಬ್ಬರೂ ಅಷ್ಟೇ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಬಿಗ್ ಬಾಸ್ ಅವ್ರು ಹೇಳಿದ್ರು ಕೂಡ. ಸೊ ಅದು ಏನು ಅಷ್ಟೊಂದು ಸೀರಿಯಸ್ ಟಾಸ್ಕ್ ಅಲ್ಲ ಅಂತ ಅನ್ನೋದ್ರಿಂದ ಯಾವುದೇ ಥರದ ಪಾಯಿಂಟ್ಸ್ ಎಲ್ಲ ಏನು ಕಟ್ ಮಾಡಲಿಲ್ಲ. ಬಿಗ್ ಬಾಸ್ ಅವರು ಕೂಡ ಹಾಗೆ ಬಿಟ್ಟರು. ಬಟ್ ಏನಾದರೂ ಮಾಮೂಲಿ ಟಾಸ್ಕ್ ಥರ ಏನಾದರೂ ಲಕ್ಸುರಿ ಬಜೆಟ್ಗೆಲ್ಲ ಆಗಿದ್ರೆ ಖಂಡಿತವಾಗ್ಲೂ ಕಟ್ ಮಾಡೋರು ಪಾಯಿಂಟ್ಸ್ನ. ಬಟ್ ಇಲ್ಲಿ ಅಷ್ಟೊಂದು ಏನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಬಿಗ್ ಬಾಸು. ಆದರೆ ಆ್ಯಕ್ಚುಲಿ ಮೇಕಪ್ ಏನು ಯೂಸ್ ಮಾಡಬಾರ್ದಿತ್ತು, ಅವರಿಬ್ಬರೂ ಸ್ವಲ್ಪ ಯೂಸ್ ಮಾಡಿಬಿಟ್ರು, ತನಿಷಾ ಅವರು ಮತ್ತು ನಮ್ರತಾ ಅವರು. ಆದರೂ ಏನಿದು ಮಾಡಲಿಲ್ಲ. ನೆಕ್ಸ್ಟ್ ಅವರೆಲ್ಲ ರೆಡಿ ಆಗಾದಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊತಾರೆ. ಸೊ ತೆಗೆಸ್ಕೊಂಡಾದಮೇಲೆ ಅದರೊಳಗೆ ಯಾವುದು ಬೆಸ್ಟ್ ಪಿಕ್ಚರ್ಸ್ ಬಂದಿರುತ್ತೆ ಅದನ್ನ ಮನೇಲಿ ಏನು ಟಿ ವಿ ಇದೆ, ಸೊ ಆ ಟಿ ವಿ ಮೇಲೆ ಡಿಸ್ಪ್ಲೇ ಮಾಡ್ತಿರ್ತಾರೆ ಯಾವ್ಯಾವ್ದೆಲ್ಲ ಫೋಟೋಸ್ ಚೆನ್ನಾಗಿ ಬಂದಿದೆ ಅಂತ ಎಲ್ಲರ ಮುಂದೆ ಕೂತ್ಕೊಂಡು. ಸೊ ಆ ಫೋಟೋಸ್ ಎಲ್ಲ ಡಿಸ್ಪ್ಲೇ ಎಲ್ಲ ಆದಮೇಲೆ ಬಿಗ್ ಬಾಸ್ ಕಡೆಯಿಂದ ಅಂದರೆ ಡವ್ ಅವರು ಏನು ಅಡ್ವರ್ಟೈಸ್ಮೆಂಟ್ ಮಾಡಿದರು, ಸೊ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಬಂದಿರುತ್ತೆ 3 ಜನ ಫೀಮೇಲ್ ಕಂಟೆಸ್ಟೆಂಟ್ಸ್ಗೂ. ಸೊ ಆ ಹ್ಯಾಂಪರಲ್ಲಿ ಎಲ್ಲ ಥರದ ಡವ್ ಪ್ರಾಡಕ್ಟ್ಸ್ ಇರುತ್ತೆ. ಅಂದರೆ ಮಾಯ್ಶ್ಚರೈಸರು, ಸೋಪು, ಪ್ರತಿಯೊಂದೂ ಪ್ರತಿ ಫ್ಲೇವರಲ್ಲಿ ಯಾವ್ಯಾವುದಿದೆ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಸೊ 3 ಜನಕ್ಕೂ ಸಿಕ್ಕಿದೆ. ಸೊ ತುಂಬಾ ಖುಷಿಪಟ್ಟರು 3 ಜನ ಕೂಡ. ಸೊ ನಿಮಗೆ 3 ಜನದಲ್ಲಿ ಯಾರು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅಂತ ಅನಿಸುತ್ತೆ? ಅದು ವಿತೌಟ್ ಮೇಕಪ್ ಮಾಡಿರೋದಿದು. ಅವರಿಬ್ಬರು ಸ್ವಲ್ಪ ಮಾಡಿದರು, ಬಟ್ ಸ್ಟಿಲ್ ಯಾರು ತುಂಬ ಚೆನ್ನಾಗಿ ರೆಡಿ ಕಾಣಿಸಿದ್ರು ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾರೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಹಾಗೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ವೋಟಿಂಗ್ ಪೋಲ್ ಹೇಗಿದೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.